ಈ ಬಾರಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ನೀಡಿದರೆ ನಾನು ಸ್ಪರ್ಧೆ ಮಾಡುವುದಕ್ಕೆ ಸಿದ್ಧವಾಗಿದ್ದೇನೆ ಎಂದು ಡಿ.ಕೆ. ತಾರಾದೇವಿ ಅವರು ತಿಳಿಸಿದರು. 2024ನೇ ಇಸ್ವಿಯ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಬಹಳ ಜನ ಸಮಾನ ಮನಸ್ಕರು, ಹಿರಿಯ ನಾಯಕರುಗಳು ಮತ್ತು ಅಭಿಮಾನಿಗಳು ಇಡೀ ಲೋಕಸಭಾ ಕ್ಷೇತ್ರವನ್ನು ತಿರುಗಿ ಎಲ್ಲ ಶಾಸಕರುಗಳನ್ನು, ಹಿರಿಯ ನಾಯಕರನ್ನ ಭೇಟಿ ಮಾಡಿ, ಸ್ಥಳೀಯ ನಾಯಕರನ್ನ ಭೇಟಿ ಮಾಡಿ ತಾರಾದೇವಿಯವರು ಚುನಾವಣೆಗೆ ಸ್ಪರ್ಧೆ ಮಾಡೋದ್ರಿಂದ ಪಕ್ಷಕ್ಕೆ ತುಂಬ ಶಕ್ತಿ ಸಿಗ್ತದೆ. ಆದ್ದರಿಂದ ಈ ಸತಿ ಲೋಕಸಭಾ ಚುನಾವಣೆಗೆ ಅವ್ರಿಗೆ ಮಾತ್ರ ಎದುರಿಸ್ತಕ್ಕಂಥದ್ದು ಅಂತ ಒಂದು ಹೆಚ್ಚು ಶಕ್ತಿ ಇರೋದ್ರಿಂದ ಅವರಿಗೇನೆ ತಾವು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಎಲ್ಲ ಕಡೆ ಹೋಗಿ ಕೇಳ್ಕೊಂಡಿದ್ದಾರೆ. ಉಡುಪಿ ಕ್ಷೇತ್ರಕ್ಕೂ ಹೋಗಿದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲವರು ಮಾತನಾಡುತ್ತಾ ಡಿ.ಕೆ. ತಾರಾದೇವಿಯವರಿಗೆ ವಯಸ್ಸಾಗಿದೆ, ಆರೋಗ್ಯ ಸರಿಯಿಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡಲು ಆಗುವುದಿಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಆದರೆ ನನಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ನನ್ನ ಆರೋಗ್ಯ ಉತ್ತಮವಾಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನನಗೆ ಟಿಕೆಟ್ ನೀಡಿದರೆ ನಾನು ಸ್ಪರ್ಧೆ ಮಾಡುವುದಕ್ಕೆ ಸಿದ್ಧವಾಗಿದ್ದೇನೆ ಎಂದು ಹೇಳಿದರು. ಮತ್ತು ಅವರೆಲ್ಲರ ಅಭಿಪ್ರಾಯವೂ ಸಹ ಅದೇ ರೀತಿ ಆಗಿದೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಲಿಕ್ಕೇನು ಅಂದರೆ, ಕೆಲವು ಹಿತಾಸಕ್ತಿಗಳು ಏನು ಸುದ್ದಿ ಬಿಡ್ತಿದ್ದಾರೆ ಅಂದರೆ, ತಾರಾದೇವಿಯವರಿಗೆ ವಯಸ್ಸಾಯಿತು, ತಾರಾದೇವಿಯವರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಅವರಿಗೆ ಚುನಾವಣೆ ನಿಲ್ಲಕ್ಕಾಗೋದಿಲ್ಲ ಅನ್ನೋ ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ನನಗೆ ಆರೋಗ್ಯದಲ್ಲಿ ನಾನು ಭಾಳ ಚೆನ್ನಾಗಿದ್ದೀನಿ. ನನಗೆ ಜವಾಬ್ದಾರಿಯನ್ನು ಕೊಟ್ಟರೆ, ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟರೆ ಹೈಕಮಾಂಡು, ನಾನು ಸ್ಪರ್ಧೆ ಮಾಡಲಿಕ್ಕೆ ತಯಾರಿದ್ದೀನಿ. ಹಾಗೂ ಹೆಚ್ಚು ಓಡಾಡಿ ಕೆಲಸ ಮಾಡುವಂಥ ಒಂದು ಚೈತನ್ಯನೂ ನನ್ನಲ್ಲಿ ಇದೆ. ಇದು ಎಲ್ಲ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಜನರು ಇಂಥ ಸುಳ್ಳು ಸುದ್ದಿಗಳನ್ನು ನಂಬಾರ್ದು ಅಂಥೇಳಿ ಮತ್ತು ಪಕ್ಷದ ಕಾರ್ಯಕರ್ತರಿಗೂ ನಾನು ಕೇಳ್ಕೊಳ್ತಾ ಇದ್ದೆ.